Bharati Yoga Dhamma, dedicated to preserving the teachings and wisdom of ancient India. My wife wanted to come here. I just wanted to drop her and go back, that's all. And after I sat for 1 or 2 classes, the strength of the class took me for the entire year. Basically, after coming here, I reduced my food intake to almost 50%. ಶೀತ ಆಗುತ್ತೆ, ಕಫ ಆಗುತ್ತೆ ಅಂದರೆ ಅದ್ರ ಬಗ್ಗೆ ನಮಗೆ ತುಂಬ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಆಗ್ತಾ ಇದೆ ಅದರಲ್ಲಿ. Try Yoga, Bharati Yoga Dhamma's unique approach to yoga therapy, Ayurvedic consultations and astrological guidance has benefited thousands of individuals all over the world. ತುಂಬ ಆಸಕ್ತಿ ಇರುವಂಥ ಜನಗಳೇ ಬರ್ತಾ ಇದ್ದಾರೆ. ಎಲ್ರಿಗೂ ತುಂಬ ಅನುಕೂಲ ಆಗುತ್ತೆ, ಪಡ್ಕೋತಾನೂ ಇದ್ದಾರೆ. We are learning 3 yoga, that is Ashtanga yoga, Ayurveda and astrology. ಅದರಲ್ಲಿ ಅವರಿಗೊಂದು ಸಾಮಾನ್ಯ ತಿಳುವಳಿಕೆಯನ್ನು ಅವರು ಗಳಿಸ್ಕೊಂಡು ತಮ್ಮ ನಿತ್ಯ ಜೀವನಕ್ಕೆ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಬೇಕಾಗುವಂತೆ ನಾವು ಅದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಅದರಲ್ಲಿ ಆಯುರ್ವೇದದ ಮೂಲಕ, ಯೋಗದ ಮೂಲಕ ಮತ್ತು ಜ್ಯೋತಿಷದ ಮೂಲಕ ಇರುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಹೇಳುವಂಥ ಒಂದು ವ್ಯವಸ್ಥೆ. ಸ್ವಸ್ಥ ಅಂದರೆ ಏನು, ಯಾವ ರೀತಿ ನಾವು ಆರೋಗ್ಯ ಅಂದರೆ ನಿಜವಾದ ಒಂದು ಚಿಂತನೆ ಏನಿದೆ ಅದನ್ನು ಕೂಡ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. Try Yoga includes Try Yoga Shiksha, offering educational and practical classes, and Try Yoga Chikitsa, individual consultations and therapy. ತ್ರೈಯೋಗ ಶಿಕ್ಷಣದಲ್ಲಿ ಯೋಗಾಸನ, ಪ್ರಾಣಾಯಾಮ ಇವುಗಳನ್ನು ನಾವು ಹೇಳ್ಕೊಡ್ತಾ ಅದರ ಜೊತೆಗೇ ಸಿದ್ಧಾಂತದ ಪಾಠಗಳನ್ನು, ಥಿಯರಿ ಪಾಠವನ್ನು ನಾವು ಮಾಡ್ತಾ ಇದ್ದೀವಿ. ಇದು ತ್ರೈಯೋಗ ಶಿಕ್ಷಣ ಅಂತ ಕರೆಯಲ್ಪಡುವಂಥದ್ದು. Try Yoga Shiksha includes Ashtanga Yoga theory and teachings of Ayurveda and Jyotisha. There is no possibility of me reading Shastras. Even the language is a barrier. In spite of all these things, these teachers are conveying the subtle meaning. And day by day, as the course is progressing, I feel definitely a lot of changes is going to come up. ಯಾವುದು ಶಾಸ್ತ್ರದಲ್ಲಿ ಇದೆಯೋ ಅದನ್ನು ನಿತ್ಯ ಜೀವನಕ್ಕೆ ಹೇಗದು ಅದನ್ನು ತಂದುಕೋಬೋದು ಅನ್ನೋದನ್ನು ಪ್ರಧಾನವಾಗಿ ನಾವಿಲ್ಲಿ ಹೇಳ್ತಾ ಇದ್ದೇವೆ. ಒಂದು ಸಾಮಾನ್ಯವಾದ ಭಾಷೆಯಲ್ಲಿ ನಾವು ಮಾತಾಡ್ತಾ ಇದ್ದೇವೆ. Try Yoga also includes Try Yoga Chikitsa, created to address physical and mental ailments. ಇನ್ನು ತ್ರೈಯೋಗ ಚಿಕಿತ್ಸೆ ಎನ್ನುವಂಥದ್ದು ಜ್ಯೋತಿಷ ಮತ್ತು ಆಯುರ್ವೇದದ ವಿಶೇಷ ಸಹಕಾರವನ್ನು ತಗೊಳ್ತಾ ಆಸನ ಪ್ರಾಣಾಯಾಮಗಳನ್ನು ಮೂಲಕ ನಾವು ಚಿಕಿತ್ಸೆಯನ್ನು ಮಾಡೋದು ಈ ತ್ರೈಯೋಗ ಚಿಕಿತ್ಸೆನಲ್ಲಿರುವಂಥ ಪ್ರಧಾನವಾದ ಒಂದು ಅಂಶ. A unique system of treatment combining personalized Ayurvedic and Jyotisha guidance along with individual yogic practices including asanas, pranayama, mudras and meditation. ಯಾರಿಗಾದರೂ ಆರೋಗ್ಯ ಹಾಳಾಗಿದ್ದರೆ ಅದು ದೈಹಿಕವಾದ ಸಮಸ್ಯೆ ಆಗಿರಬಹುದು ಅಥವಾ ಮಾನಸಿಕವಾದ ಸಮಸ್ಯೆ ಆಗಿರಬಹುದು, ಅದನ್ನು ಈ 3ರ ಒಂದು ಉಪಯೋಗದಿಂದ ನಾವು ಹೇಗೆ ಸರಿ ಮಾಡ್ಕೋಬಹುದು. ದೀರ್ಘ ಉಸಿರು ತಗೊಳ್ಳೋದು, ಉಸಿರನ್ನು ಬಿಡ್ತಾ ಬಲಗಡೆಗೆ ಪೂರ್ತಿ ಸೊಂಟವನ್ನು ತಿರುಗಿಸೋದು. ವಾತ ಜಾಸ್ತಿ ಆಗದೇ ಇರುವಂತೆ ದೇಹದಲ್ಲಿ ತಡಿಬೇಕಾಗುತ್ತೆ ನಾವು. ಉದಾಹರಣೆಗೆ ವಾತ. Basically, I understood how to live at this point of age. Earlier, I was 104 kgs. Now I am 89 kg or something. Some of my aches and pains, like my knee pain, that is reduced, and my sugar level has come down. It was 380, 400. Now it is 130, 140. And my tablet 1000 mg is reduced to 500 mg and only 1 tablet. My teachers taught me what is life, the purpose of life. ಕೇವಲ ಹೊರಗಡೆಯಿಂದ ಮಾತ್ರ ನಾನು ಔಷಧ ತಗೊಳ್ತೇನೆ, ಬೇರೆ ಪ್ರಯತ್ನ ಮಾಡ್ತೀನಿ ಅಂತ ಹೊರಟಾಗ ತತ್ಕಾಲದಲ್ಲಿ ಏನೋ ಒಂದು ಅನುಕೂಲ ಆಗುತ್ತೆ, ಆಮೇಲೆ ಮತ್ತೆ ಸಮಸ್ಯೆ ಹಾಗೆ ಮೇಲಿರುತ್ತೆ ಅಥವಾ ಅದು ಇನ್ನೊಂದು ಸ್ವರೂಪ ತಗೊಳುತ್ತೆ, ಹೀಗಾಗುತ್ತೆ. ಆ ನೇರದಲ್ಲಿ ತ್ರೈಯೋಗ ಚಿಕಿತ್ಸೆಯಲ್ಲಿ ಜ್ಯೋತಿಷ ಅನ್ನೋದು ತುಂಬ ಒಂದು ವಿಶಿಷ್ಟವಾದ ಸ್ಥಾನವನ್ನು ಪಡೆಯುತ್ತೆ ಅಂತ ಅರ್ಥದಲ್ಲಿ. ಮುಂದೆ ಏನಾಗುತ್ತೆ ಅಂತ ತಿಳ್ಕೊಂಡು ನಾವು ನಮ್ಮ ದಿನಚರಿಯನ್ನು ಬದಲಾಯಿಸ್ಕೊಳ್ಳೋದು, ನಮ್ಮ ಆರೋಗ್ಯ ಸುಧಾರಣೆಗೆ, ನಮ್ಮ ಭವಿಷ್ಯ ತಪ್ಪುಗಳನ್ನು ಮಾಡೋದ್ರಿಂದ. These 3 vital sciences, yoga therapy, Ayurvedic consultations and astrological guidance, offer the foundation of psychological and physiological well-being, prerequisites to supreme peace. ಆಯುರ್ವೇದ ವಿದ್ಯೆಯು ಪ್ರಧಾನವಾಗಿ ಶರೀರವನ್ನು ಮನಸ್ಸನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಬೇಕಾಗುವ ತಿಳುವಳಿಕೆಯನ್ನು ಕೊಡುತ್ತೆ. ಯೋಗ ವಿದ್ಯೆಯು
ಮನಸ್ಸನ್ನು, ಮನಸ್ಸಿನ ದ್ವಾರ ಶರೀರವನ್ನು ಚೆನ್ನಾಗಿ ಇಟ್ಕೊಳ್ಳೋಕೆ ಬೇಕಾಗುವಂತಹ ವಿಶೇಷವಾದ ಪರಿಚಯವನ್ನು ಕೊಡುತ್ತೆ. ದೇಹ, ಮನಸ್ಸು, ಬುದ್ಧಿ ಇವೆಲ್ಲದರ ಆಗುಹೋಗುಗಳ ಹಿಂದೆ ಇರುವಂತಹ ಕಾರಣಗಳನ್ನು ಪತ್ತೆ ಹಚ್ಚುವ ವಿಷಯದಲ್ಲಿ ಅದ್ಭುತವಾದಂಥ ಒಂದು ಕಣ್ಣಿನಂತೆ ಇದೆ ಜ್ಯೋತಿಷ ವಿದ್ಯೆ. ಮತ್ತು ಅಷ್ಟಮದಲ್ಲಿ ಶುಕ್ರ ಇರೋದರಿಂದ ಪ್ರಧಾನವಾಗಿ ಸ್ತ್ರೀ ಸಹಜವಾದಂತಹ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ಸು ಈ ರೀತಿಯಾದಂತಹ ದೋಷ ಬರಬಹುದು. ನಿಜವಾದ ನೆಮ್ಮದಿಯನ್ನು ನಾವು ತಂದ್ಕೋಬೇಕಾಗಿದ್ರೆ ಭಾರತೀಯ ಋಷಿ ಮಹರ್ಷಿಗಳು ಕೊಟ್ಟಿರುವಂತಹ ವಿದ್ಯೆಯನ್ನು ಜೀವನಕ್ಕೆ ಅನ್ವಯ ಮಾಡ್ಕೋಬೇಕು. ತ್ರೈಯೋಗ ಜೀವನವನ್ನು ತುಂಬ ಸಮೃದ್ಧವಾಗಿ ಇಟ್ಕೊಳ್ಳೋಕ್ಕೆ ತುಂಬ ಸಹಾಯ ಮಾಡುತ್ತೆ. ಈಗಿನ ಜಗತ್ತಿಗೆ ಇದು ಬೇಕೇ ಬೇಕು, ಇದು ಅನುಕೂಲ ಹಾಗೆ ಆಗುತ್ತೆ. So that we can establish a universal human harmony. Really we are enjoying, it's a bliss to be here. ಎಲ್ಲ ಸಹೃದಯರಿಗೂ ಅವಕಾಶ ಇದೆ. ಎಲ್ಲರಿಗೂ ಹಾರ್ದಿಕವಾದ ಸ್ವಾಗತ. Join us for our next program beginning 8 June 2025. Classes meet weekends at Bharati Yoga Dhama, Sarkari Uttanahalli, Vijayagiri, Mysore, Karnataka. And Trai Yoga Shiksha offers a 1-year certificate course affiliated with Karnataka Sanskrit University. Please contact us for more information.